71ರ ಹೊತ್ತಿಗೆ ಗುರುತಿಸಲ್ಪಟ್ಟ ಅರ್ಥಶಾಸ್ತ್ರಜ್ಞರಾಗಿದ್ದರು, ಅಡ್ವೈಸರ್ ಆಗಿದ್ದಾರೆ, ಮತ್ತು ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿದ್ದರು, UGC ಚೇರ್ಮನ್, ಹಣಕಾಸು ಮಂತ್ರಿಗಳಾದರು. 2004ರಲ್ಲಿ ಪ್ರಧಾನಿ ಹಂತಕ್ಕೆ ಕರ್ಕೊಂಡು 89ರಿಂದ 91ರವರೆಗೆ ದುಸ್ಥಿತಿ, ಆರ್ಥಿಕ ಸಂಕಷ್ಟ ಯಾವ ಮಟ್ಟಕ್ಕಿತ್ತು ಅಂದರೆ ಒಂದು ವಾರವೂ ನಮ್ಮ ವ್ಯವಹಾರವನ್ನು ನಡೆಸಲು ಸಾಧ್ಯವಿಲ್ಲದಂಥ ವಿದೇಶಿ ವಿನಿಮಯ ಕೊರತೆ ನಮ್ಮಲ್ಲಿ. ಮನಮೋಹನ್ ಸಿಂಗ್ ಅವರು ದೇಶದಲ್ಲಿ ಸುಮಾರು 71ರ ಹೊತ್ತಿಗೆ ಗುರುತಿಸಲ್ಪಟ್ಟ ಅರ್ಥಶಾಸ್ತ್ರಜ್ಞರಾಗಿದ್ದರು. ಪಂಜಾಬ್ ಯೂನಿವರ್ಸಿಟಿ ಲುಧಿಯಾನದಲ್ಲಿ ಅವರು ಪ್ರೊಫೆಸರ್ ಆಫ್ ಎಕನಾಮಿಕ್ಸ್ ಆಗಿದ್ದರು. ಅವರು ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಎಕನಾಮಿಕ್ಸ್ ಓದಿದವರು. ಹಾಗೆ ಬೇರೆ ಬೇರೆ ಹಂತಗಳಲ್ಲಿ ಅವರು ದೊಡ್ಡ ವಿದ್ವತ್ತನ್ನು ಪಡೆದಿದ್ದಂಥವರು. ಅದನ್ನು ಗುರುತಿಸಿದ ಭಾರತ ಸರ್ಕಾರ ಅವರನ್ನು ಸಲಹೆಗಾರನನ್ನಾಗಿ ಮಾಡ್ಕೊಳ್ತು. ಬೇರೆ ಬೇರೆ ಪ್ರಧಾನಿಗಳಿದ್ದಾಗ ಫೈನಾನ್ಸ್ ಮಿನಿಸ್ಟ್ರಿಗೆ ಸಲಹೆಗಾರನಾಗಿ ಮಾಡಿಕೊಂಡಿತ್ತು. ಹಾಗೆ 71ರಿಂದನೂ ಅವರು ಸರ್ಕಾರದ ಬೇರೆ ಬೇರೆ ಹಂತಗಳಲ್ಲಿದ್ದಾರೆ, ಅಡ್ವೈಸರ್ ಆಗಿದ್ದಾರೆ, ಮತ್ತು ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿದ್ದರು. ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿದ್ದವರು ಪ್ಲ್ಯಾನಿಂಗ್ UGC ಚೇರ್ಮನ್ ಆದರು. UGC ಚೇರ್ಮನ್ನಿಂದ ಹಣಕಾಸು ಮಂತ್ರಿಗಳಾದರು. ಹಣಕಾಸು ಮಂತ್ರಿ ಆಗಿ ಯಶಸ್ಸನ್ನು ಕಂಡದ್ದೇ ಅವರನ್ನು 2004ರಲ್ಲಿ ಪ್ರಧಾನಿ ಹಂತಕ್ಕೆ ಕರ್ಕೊಂಡೋಯ್ತು. 10 ವರ್ಷ ಪ್ರಧಾನಿ ಇದ್ದವರು. ನೆಹರು ನಂತರ ಭಾರೀ ಬಹುಮತದೊಟ್ಟಿಗೆ ಪ್ರಧಾನಿ ಆದಂಥವರು ಮನಮೋಹನ್ ಸಿಂಗ್ ಅವರು. 2ನೇ ಟರ್ಮಿಗೆ ಕಾಂಗ್ರೆಸ್ ಪಾರ್ಟಿಗೆ ಬಹುಮತ ಬರುತ್ತೆ, ಮನಮೋಹನ್ ಸಿಂಗ್ ಅವರೇ ಪ್ರಧಾನಿ ಆಗಿರಬೇಕು ಅಂತಾರೆ. ಈ ಥರದಲ್ಲಿ ಅವರು ಪ್ರಧಾನಿ ಆದದ್ದು ನಮಗೆಲ್ಲ ಗೊತ್ತಿರೋ ಅಂಥದ್ದು. ಮತ್ತು ಹಾಗೆ ಅವರ ಇಡೀ ಅರ್ಥಶಾಸ್ತ್ರದ ತಜ್ಞತೆ ಇದೆಯಲ್ಲ, ಆ ತಜ್ಞತೆಯನ್ನು ಪರಿಪೂರ್ಣವಾಗಿ ಬಳಸಿ ಈ ದೇಶಕ್ಕೆ ಯಾವ ಕಾಲದಲ್ಲಿ ಏನೇನು ಮಾಡಬೇಕೋ ಅದನ್ನು ತಮ್ಮ ಸಲಹೆ ರೂಪದಲ್ಲಿ ಮತ್ತು ತಮ್ಮ ಕಾರ್ಯಚಟುವಟಿಕೆಗಳಲ್ಲಿ ನಡೆಸೋದ್ರ ಮೂಲಕ ಈ ದೇಶವನ್ನು ಕೆಲವು ಕಷ್ಟಗಳಿಂದ ಪಾರು ಮಾಡಿದ್ದಾರೆ, ಮತ್ತು ಹೊಸ ದಿಗಂತದ ಕಡೆಗೆ ದೇಶವನ್ನು ತಿರುಗಿಸಿದ್ದಾರೆ, ಆರ್ಥಿಕತೆಯನ್ನು. ಈ ಥರದಲ್ಲಿ ಬಹಳ ಯಶಸ್ಸನ್ನು ಕಂಡಂಥವ್ರು. ಅವರು ರಿಸರ್ವ್ ಬ್ಯಾಂಕಿನ ಗವರ್ನರ್ ಆದಾಗಲೂ ಕೂಡ ಡಿವ್ಯಾಲ್ಯೂಷನ್ಗೆ ಒತ್ತಡ ಇತ್ತು. ಆದರೆ ಅವರ ಆಸ್ ಗವರ್ನರ್ ಅವರು ಮ್ಯಾನೇಜ್ ಮಾಡಿದಂಥ ಆ ಹಣಕಾಸಿನ ನೀತಿ ಎಷ್ಟು ಮಟ್ಟಿಗೆ ಇತ್ತು ಅಂದರೆ ಡಿವ್ಯಾಲ್ಯೂಷನ್ ಮಾಡುವಂಥ ಅವಶ್ಯಕತೆ ಅವತ್ತು ಬರಲಿಲ್ಲ. ಹಾಗೆ ಬಹಳ ಯಶಸ್ವಿ ಗವರ್ನರ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿದ್ದವರು. ಹಾಗೆ ಹೈಯರ್ ಎಜುಕೇಷನ್ಗೆ ಇವರ ವಿದ್ವತ್ತನ್ನು ಬಳಸ್ಕೋಬೇಕು ಅಂಥೇಳಿ UGC ಚೇರ್ಮನ್ ಮಾಡಿದರು. ಅವರು UGC ಚೇರ್ಮನ್ ಆದಮೇಲೆ ವಿಶ್ವವಿದ್ಯಾನಿಲಯ ಧನ ಸಹಾಯ ಆಯೋಗ ಅಂಥೇಳಿ ಹೈಯರ್ ಎಜುಕೇಷನನ್ನು ಟಾಪ್ ಕೌನ್ಸಿಲ್ ಅದಕ್ಕೆ ಒಂದು ಸ್ಪಷ್ಟ ನಿರ್ದೇಶನವನ್ನು ಕೊಟ್ಟು ಉನ್ನತ ಶಿಕ್ಷಣವನ್ನೇ ಒಂದು ಹೊಸ ದಿಗಂತದ ಕಡೆಗೆ ತಗೊಂಡು ಹೋದರು. ಹಾಗೆ ಅಲ್ಲಿಂದ ಹಣಕಾಸು ಮಂತ್ರಿಯಾಗಿ ಅವರು ಬಂದರು. ಅವತ್ತಂತೂ ಈ ದೇಶದ ಸ್ಥಿತಿ ನಾನು ಹೇಳಿದೆ, 89ರಿಂದ 91ರವರೆಗೆ ದುಸ್ಥಿತಿ, ಆರ್ಥಿಕ ಸಂಕಷ್ಟ ಯಾವ ಮಟ್ಟಕ್ಕಿತ್ತು ಅಂದರೆ ಎಕ್ಸ್ಪೋರ್ಟ್ಸೇ ಇಲ್ಲ, ನಮ್ಮ ರಫ್ತೇ ಇಲ್ಲ, ಆಮದು ಭಾರಿ ಪ್ರಮಾಣದಲ್ಲಿ ಆಗ್ತಾ ಇದೆ, ವಿದೇಶಿ ವಿನಿಮಯ ಇಲ್ಲ ನಮ್ಮ ಹತ್ರ. ಸಾಮಾನ್ಯವಾಗಿ ಆರೋಗ್ಯಕರವಾದ ವಿದೇಶಿ ವಿನಿಮಯ ಅಂದರೆ 3 ತಿಂಗಳು ನಮ್ಮ ಆರ್ಥಿಕ ವ್ಯವಹಾರವನ್ನು ನಡೆಸುವಂಥ ವಿದೇಶಿ ವಿನಿಮಯ ನಮ್ಮ ಅಕೌಂಟಲ್ಲಿ ಇರಬೇಕು. ಆದರೆ ಆವತ್ತು 89-91ರ ಅವಧಿಯಲ್ಲಿ ಒಂದು ವಾರವೂ ನಮ್ಮ ವ್ಯವಹಾರವನ್ನು ನಡೆಸಲು ಸಾಧ್ಯವಿಲ್ಲದಂಥ ವಿದೇಶಿ ವಿನಿಮಯ ಕೊರತೆ ನಮ್ಮಲ್ಲಿತ್ತು. ಅಂಥ ದುಸ್ಥಿತಿಯಲ್ಲಿ PV ನರಸಿಂಹರಾಯರು ಮಹಾಚುನಾವಣೆಯಲ್ಲಿ ಪ್ರಧಾನಿಯಾಗಿ ಆಯ್ಕೆ ಆಯ್ತಾರೆ. ಅಂದರೆ ಅವಾಗ ಬಹುಸಂಖ್ಯೆ ಇರಲಿಲ್ಲ ಕಾಂಗ್ರೆಸ್ಸಿಗೆ, ಆದರೆ ಹೆಚ್ಚು ಸಂಸದರು ಇರುವಂಥ ಪಾರ್ಟಿ ಅಂತೇಳಿ ಅಂದಿನ ಅಧ್ಯಕ್ಷರು ಅವ್ರಿಗೆ ಅವಕಾಶ ಕೊಡ್ತಾರೆ. ಅವರು ಪ್ರಧಾನಿಯಾಗಿ ಪ್ರಮಾಣ ವಚನ ತಗೊಂಡ್ಮೇಲೆ ಹಣಕಾಸು ಮಂತ್ರಿಯಾಗಿ ಮನಮೋಹನ್ ಸಿಂಗ್ನವ್ರನ್ನ ಕರ್ಕೋಬೇಕು ಅಂತ ತೀರ್ಮಾನ ಮಾಡಿ ಅವರಿಗೆ ಫೋನ್ ಮಾಡ್ತಾರೆ. UGC ಅಧ್ಯಕ್ಷರಾಗಿ ಅವರು ಫೈಲನ್ನು ನೋಡ್ತಾ ಇರ್ತಾರೆ. ಅವರು ಬಹಳ ಕೆಲಸದ ನಿಪುಣ, 1 ನಿಮಿಷವೂ ಬಿಡುವು ತಗೊಂಡವರೇ ಎಲ್ಲ ಅವ್ರಿಗೆ ಕೆಲಸ ಮಾಡಬೇಕು. ಹಾಗೆ ತನ್ನ ಜೊತೆ ಇರುವ ಎಲ್ಲ ಸಹಚರರು ಹಾಗೆ ಕೆಲಸ ಮಾಡಬೇಕು ಅಂಥ ಸಂಸ್ಕೃತಿಯನ್ನು ಹುಟ್ಟಾಕುವಂಥ ವ್ಯಕ್ತಿ ಮನಮೋಹನ್ ಸಿಂಗ್ ಅವರು. ವಿದ್ಯಾರ್ಥಿ ದಶೆಯಿಂದಲೂ ಅಧ್ಯಾಪನ ವೃತ್ತಿಯನ್ನು ಪ್ರಾರಂಭದಿಂದನೂ ಪ್ರಾಧ್ಯಾಪಕ ಆದಾಗಲಿಂದ ಅವರು ಸಾಯುವ ತನಕವೂ ಕೆಲಸ ಮತ್ತು ನನ್ನ ಕೆಲಸ ಈ ದೇಶಕ್ಕೆ ಕೊಡುಗೆ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿತ್ವ.